ನೋಡಪ್ಪ, ಅವರವ್ರ ಪಾರ್ಟಿ ವಿಚಾರನ ಅವರವ್ರು ಮಾತಾಡ್ತಾರೆ. ಇದು ನಮ್ಮ ಎನ್ ಡಿ ಎ, ಇದು ಜೆ ಡಿ ಎಸ್ಸು ಬಿ ಜೆ ಪಿ ಅಂತಲ್ಲ. ಇವೆರಡಾದಮೇಲೆ ಎನ್ ಡಿ ಎ ಮೇಲೆ ಇದೆ, ಅದು ಟಾಪಲ್ಲಿರೋದು. ಎನ್ ಡಿ ಎನಲ್ಲಿ ಏನು ತೀರ್ಮಾನ ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಆಗ್ತೈತೆ. ಈಗ ಇನ್ನು ಕೂಸು ಹುಟ್ಟೋದಕ್ಕೆ ಮುಂಚೆನೇ ಕುಲಾವಿ ಒಳಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಈಗೇನು ಇಲ್ಲ. ಅದರಿಂದನೇ ಫಸ್ಟು ನಾವು ಚುನಾವಣೆ ಗೆಲ್ಲೋಣ, ಆಮೇಲೆ ತೀರ್ಮಾನ, ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡಿರಿ, ನಮ್ಮ ಬಿ ಜೆ ಪಿ ಒಂದು ಶಿಸ್ತುಬದ್ಧ ಪಾರ್ಟಿ. ನೀವು ನೋಡಿದ್ದೀರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳು ಎಲೆಕ್ಟ್ ಆಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಯಾವ ರೀತಿ ಹೇಗೆ ಎಲೆಕ್ಟ್ ಆಗ್ತಾರೆ, ಸರ್ಪ್ರೈಸು ಎಲ್ಲ ನೀವು ನೋಡಿದ್ದೀರ. ಆದ್ದರಿಂದ ನಮ್ಮ ನ್ಯಾಷನಲ್ ಪಾರ್ಟಿ ಮತ್ತು ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಮ್ಮದು. ಅದರಿಂದ ಅಲ್ಲಿ ತೀರ್ಮಾನ ಅದೇ ನೋಡಿ, ಈಗ ಅವರೇ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ BBMPಯಲ್ಲಿ ಹೊಂದಾಣಿಕೆ ಇದೆಯಾ, GBAನಲ್ಲಿ ಜಿಲ್ಲಾ ಪಂಚಾಯಿತಿ, ಇವೆಲ್ಲ ಮಾತುಕತೆ ನಡೀತಾ ಇದೆ ಅಷ್ಟೇ. ಯಾವುದು ಫೈನಲ್ ಆಗಿಲ್ಲ. 100ಕ್ಕೆ 100% ಯಾವುದು ಫೈನಲ್ ಆಗಿಲ್ಲ. 100ಕ್ಕೆ 1000% ಯಾವುದು ಫೈನಲ್ ಆಗಿಲ್ಲ. ಅದೆಲ್ಲ ಫೈನಲ್ ಆಗೋದು ಅಲ್ಲಿ ಮೇಲೆ. ಈಗಾಗಲೇ ನಮ್ಮ GBAಗೆ ಸಂಬಂಧಪಟ್ಟಂತೆ ನಮ್ಮ ಇನ್ಚಾರ್ಜ್ ಬಂದಿದ್ದರು. ಅವರು ನನ್ನ ಜೊತೆ ಸುಮಾರು 2.5 ಗಂಟೆ ಕಾಲ ಮಾತಾಡಿದ್ದಾರೆ. ಅವರು ನನ್ನ ಒಪಿನಿಯನ್ನನ್ನು ಕೇಳಿದ್ದಾರೆ. ಬೆಂಗಳೂರು ಚುನಾವಣೆ ಬಗ್ಗೆ ಮತ್ತು ರಾಜ್ಯದ ಚುನಾವಣೆ ಬಗ್ಗೆನೂ ಮಾತಾಡಿದ್ದಾರೆ ಅವರು, ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ. ನನ್ನ ಅಭಿಪ್ರಾಯವನ್ನು ಪಾರ್ಟಿಯ ಅಭಿಪ್ರಾಯವನ್ನು ನಾನು ಕೊಟ್ಟಿದ್ದೀನಿ, ನಮ್ಮ ರಾಜ್ಯದ ಅಧ್ಯಕ್ಷರು ಕೊಟ್ಟಿದ್ದಾರೆ, ಬೇರೆ ಬೇರೆ ಮುಖಂಡರು ಇದ್ದಾರೆ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲರೂ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಲ್ಟಿಮೇಟಾಗಿ ನಮ್ಮ ಅಭಿಪ್ರಾಯ ಏನೇ ಇದ್ರೂ ರಾಷ್ಟ್ರದ ಹಿತದೃಷ್ಟಿಯಿಂದ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಈಗ ದೋಸ್ತಿ ಇದೆ ಅಲ್ಲ, ದೋಸ್ತಿ ಮುಂದುವರಿಯುತ್ತೆ. ಯಾವುದು ಕ್ಲಿಯರ್ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಿರಿ ಕ್ಲಿಯರ್ ಆಗಿಲ್ಲ, ಅದು ಇವಾಗ ಆಗೋದೂ ಇಲ್ಲ.